ನಮಸ್ಕಾರ. ಯುದ್ಧ ಶುರುವಾಗೋದು ಒಂದು ಮಿಸೈಲ್ನಿಂದ ಅಲ್ಲ, ಅದು ಶುರುವಾಗೋದು ಒಂದು ಭಯದಿಂದ. ಇದು ಕೇವಲ ಯುದ್ಧ ಅಲ್ಲ, ಇದು ಇತಿಹಾಸ, ಧರ್ಮ, ಭದ್ರತೆ, ಅನುರಾಜಕೀಯ ಮತ್ತು ಜಾಗತಿಕ ಶಕ್ತಿಗಳ ಆಟ. ಈಗ ನಾವು ಹಂತವಾಗಿ ಆಳವಾಗಿ ನೋಡೋದಾದರೆ, ಇರಾನ್ನಲ್ಲಿ 1979ರ ಇಸ್ಲಾಮಿಕ್ ಕ್ರಾಂತಿಯ ಮೊದಲು ಇರಾನ್ ಶಾ ಆಡಳಿತ ಕಾಲದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಹಕಾರವಿತ್ತು. ಹಾಗೆ ಸಾಮಾನ್ಯ ರಾಜತಾಂತ್ರಿಕ ಮತ್ತು ವ್ಯಾಪಾರ ಸಂಬಂಧಗಳಿದ್ದವು. ಆದರೆ ಕ್ರಾಂತಿಯ ನಂತರ ಇರಾನ್ ಇಸ್ರೇಲ್ನ ಅಸ್ತಿತ್ವವನ್ನು ನಿರಾಕರಿಸಿತು. ಹಾಗೆ 1953ರಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಸೇರಿ ಇರಾನ್ ಪ್ರಧಾನಿಯನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು. ಹಾಗೆ 1988ರ ಇರಾನ್-ಇರಾಕ್ ಯುದ್ಧದಲ್ಲಿ ಅಮೆರಿಕ ಇರಾಕ್ಗೆ ಬೆಂಬಲ ನೀಡಿದ್ದು ಮುಂತಾದ ಘಟನೆಗಳು ಈ ಹಗೆತನಕ್ಕೆ ಮತ್ತಷ್ಟು ಪುಷ್ಟಿ ನೀಡಿತು. ನಂತರ ಬರುವ ಕಾರಣವೆಂದರೆ ತೈಲದ ಸ್ವಾರ್ಥ, ಆಯಿಲ್ ಪೊಲಿಟಿಕ್ಸ್. ಮಧ್ಯಪ್ರಾಚ್ಯದ ವಿಪುಲವಾಗಿ ಸಿಗುವ ಕಚ್ಚಾ ತೈಲದ ಮೇಲೆ ಹಿಡಿತ ಸಾಧಿಸುವುದು ಕೂಡ ಈ ಯುದ್ಧದ ಒಂದು ದೊಡ್ಡ ಕಾರಣವಾಗಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಜಗತ್ತಿನ ಸುಮಾರು 23ರಷ್ಟು ಕಚ್ಚಾ ತೈಲ ಸರಬರಾಜಾಗುತ್ತದೆ. ಈ ತೈಲ ಸಂಪತ್ತನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಅಮೆರಿಕ ಮತ್ತು ಇಸ್ರೇಲ್ ಯತ್ನಿಸುತ್ತಿದೆ ಎಂದು ವಿಶ್ಲೇಷಿಸಲಾಗಿದೆ. ಇದರ ಕಾರಣ ಅಣ್ವಸ್ತ್ರದ ಮಹತ್ವಾಕಾಂಕ್ಷೆ. ಇರಾನ್ ಅಣ್ವಸ್ತ್ರ ಅಭಿವೃದ್ಧಿಪಡಿಸುತ್ತಿದೆ ಎಂಬ ಆರೋಪವು ಈ ಯುದ್ಧದ ಪ್ರಮುಖ ಕಾರಣವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಅಣ್ವಸ್ತ್ರ ಸಾಮರ್ಥ್ಯವನ್ನು ಹೊಂದುವುದನ್ನು ತಡೆಯಲು ಬಯಸುತ್ತದೆ. ಇರಾನ್ ಯುರೇನಿಯಂ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಸ್ಕರಿಸುತ್ತಿದೆ ಎಂಬ ಆತಂಕವೂ ಕೂಡ ಇದೆ. ಯಾಕೆಂದರೆ ಇಸ್ರೇಲ್ ಭೌಗೋಳಿಕವಾಗಿ ಚಿಕ್ಕ ದೇಶ, ಆದರೆ ಒಂದು ಅಣುದಾಳಿ ಸಾಕು ಭಾರೀ ನಾಶಕ್ಕೆ. 2015ರಲ್ಲಿ ಇರಾನ್ ಅಣು ಚಟುವಟಿಕೆ ನಿಯಂತ್ರಣಕ್ಕೆ ಒಪ್ಪಿಕೊಂಡಿತು. ಆದರೆ ನಂತರ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಅವಧಿಯಲ್ಲಿ ಅಮೆರಿಕ ಒಪ್ಪಂದದಿಂದ ಹೊರಬಂದಿತು. ಇದರ ನಂತರ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಿತು. ನಂತರದ ಕಾರಣ ಪ್ರಾದೇಶಿಕ ಪ್ರಾಬಲ್ಯ. ಇರಾನ್ ತನ್ನ ಪ್ರಾದೇಶಿಕ ಪ್ರಭಾವವನ್ನು ವಿಸ್ತರಿಸುವುದು ಇಸ್ರೇಲ್ಗೆ ಸವಾಲಾಗಿ ಪರಿಣಮಿಸಿದೆ. ಇರಾನ್ ಲೆಬನಾನ್, ಹೆಜ್ಬೊಲ್ಲಾ, ಯಮನ್, ಹೌತಿ ಮತ್ತು ಹಮಾಸ್ನಂತಹ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿದೆ. ಇದರ ಪರಿಣಾಮ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮತ್ತು ಇಸ್ರೇಲ್ನ ಪ್ರತಿದಾಳಿ. ನೇರವಾಗಿ ಇರಾನ್ ಇಸ್ರೇಲ್ ಯುದ್ಧವಿಲ್ಲದಿದ್ದರೂ ಒಂದು ರೀತಿಯಾದ ಶಾಡೋ ವಾರ್ ಇದೆ. ಸಿರಿಯಾನಲ್ಲಿ ಇರಾನ್ ತನ್ನ ಸೇನಾ ತಾಣಗಳನ್ನು ನಿರ್ಮಿಸಿದೆ. ಇಸ್ರೇಲ್ ಹಲವಾರು ಬಾರಿ ಸಿರಿಯಾದಲ್ಲಿನ ಇರಾನ್ ಗುರಿಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಇದಕ್ಕೆ ಕಾರಣ ಇರಾನ್ ಗಡಿಗೆ ಹತ್ತಿರವಾಗದಂತೆ ತಡೆಯುವುದು. ಸೈಬರ್ ಮತ್ತು ಗೂಢಚರ ಕದನ. ಇರಾನ್ ಅಣುಕೇಂದ್ರಗಳ ಮೇಲೆ ಸೈಬರ್ ದಾಳಿ, ಇರಾನ್ ವಿಜ್ಞಾನಿಗಳ ಹತ್ಯೆಯ ಆರೋಪ, ಡ್ರೋನ್ ದಾಳಿ, ಗೂಢಚರ ಕಾರ್ಯಾಚರಣೆ. ಇದು 21ನೇ ಶತಮಾನದ ಅದೃಶ್ಯ ಯುದ್ಧ. ನಂತರ ಧಾರ್ಮಿಕ ಕಾರಣ. ಇರಾನ್ ಪ್ರಮುಖ ಶಿಯಾ ಮುಸ್ಲಿಂ ರಾಷ್ಟ್ರವಾಗಿದೆ. ಇಸ್ರೇಲ್ ಯಹೂದಿ ರಾಷ್ಟ್ರವಾಗಿದೆ. ಮಧ್ಯಪ್ರಾಚ್ಯದ ಬಹುತೇಕ ಸುನ್ನಿ ಮುಸ್ಲಿಂ ರಾಷ್ಟ್ರಗಳು ಇರಾನ್ ನಡೆಗಳನ್ನು ವಿರೋಧಿಸುತ್ತವೆ. ಇದು ಸಂಘರ್ಷವನ್ನು ಮತ್ತಷ್ಟು ಜಟಿಲಗೊಳಿಸಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇರಾನ್ ಇಸ್ರೇಲ್ ಯುದ್ಧವು ಕೇವಲ 2 ದೇಶಗಳ ನಡುವಿನ ಸಮರವಲ್ಲ. ಇದು ಐತಿಹಾಸಿಕ ಹಗೆತನ, ಅಣ್ವಸ್ತ್ರ ಸ್ಪರ್ಧೆ, ತೈಲ ರಾಜಕೀಯ, ಪ್ರಾದೇಶಿಕ ಪ್ರಾಬಲ್ಯ, ಮಹತ್ವಾಕಾಂಕ್ಷೆ ಮತ್ತು ಧಾರ್ಮಿಕ ಭಿನ್ನತೆಗಳ ಸಂಕೀರ್ಣ ಪರಿಣಾಮವಾಗಿದೆ. ಇದರಲ್ಲಿ ಅಮೆರಿಕ ಮತ್ತು ಇತರ ಶಕ್ತಿಗಳ ಪಾತ್ರ ನೋಡೋದಾದರೆ, ಯುನೈಟೆಡ್ ಸ್ಟೇಟ್ಸ್ ಇಸ್ರೇಲ್ ಪ್ರಮುಖ ಬೆಂಬಲ ನೀಡುತ್ತದೆ. ರಷ್ಯಾ ಇರಾನ್ ಜೊತೆ ಸಹಕಾರ ಹೊಂದಿದೆ. ಚೀನಾ ಆರ್ಥಿಕವಾಗಿ ಇರಾನ್ಗೆ ಬೆಂಬಲ ನೀಡುತ್ತಿದೆ. ಇದು ಸ್ಥಳೀಯ ಯುದ್ಧ ಅಲ್ಲ, ಜಾಗತಿಕ ಶಕ್ತಿಗಳ ಪ್ರಭಾವದ ಆಟವಾಗಿದೆ. ಯುದ್ಧದ ಸಾಧ್ಯ ಪರಿಣಾಮವನ್ನು ನೋಡೋದಾದರೆ, ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಉಂಟಾಗುತ್ತದೆ. ಇದರಿಂದ ಭಾರತದ ಮೇಲೆ ತೈಲ ಆಮದು ವೆಚ್ಚ ಹೆಚ್ಚಳವಾಗುತ್ತದೆ. ಹಾಗೆ ಭಾರತೀಯ ವಲಸಿಗರ ಭದ್ರತೆಗೂ ಕೂಡ ಸಮಸ್ಯೆ ಉಂಟಾಗುತ್ತಿದೆ. ಹಾಗೆ ವ್ಯಾಪಾರ ಮಾರ್ಗಗಳಿಗೆ ಅಡಚಣೆ ಉಂಟಾಗುವುದು. ಸರಿ, ಮುಂದೆ ಏನಾಗ್ಬೋದು? ಸಂಪೂರ್ಣ ಪ್ರಾದೇಶಿಕ ಯುದ್ಧ, ತಾತ್ಕಾಲಿಕ ಸೀಸ್ ಫೈರ್ ಮತ್ತೆ ಶಾಡೋ ವಾರ್. ಆದರೆ ಮೂಲ ಸಮಸ್ಯೆಯಾದ ಭದ್ರತಾ ಆತಂಕ ಮತ್ತು ರಾಜಕೀಯ ವೈಷಮ್ಯ ಪರಿಹಾರವಾಗದಿದ್ದರೆ ಈ ಸಂಘರ್ಷ ಮತ್ತೆ ಮೇಲಕ್ಕೆ ಬರುತ್ತದೆ. ಧನ್ಯವಾದ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.